ಪೊಲೀಸ್ ಅಂದ್ರೆ ಭಯ ಬೇಡ, ಆರಕ್ಷಕರು ಅನ್ನುವ ಅಭಯವಿರಲಿ. ಬಹಳಷ್ಟು ಸಲ ಜನರು ಪೊಲೀಸ್ ಠಾಣೆ ಅಂದ್ರೆ ಭಯ ಪಡ್ತಾರೆ. ಇಲ್ಲದ ಉಸಾಬರಿ ಯಾಕೆ ಬೇಕು ಅನ್ನುತ್ತಾ ಪೊಲೀಸರಿಂದ ದೂರ ಉಳಿಯುವ ಮತ್ತು ಅಂತರ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಯುವ ಕೆಲಸದಲ್ಲಿ ದಿನದ 24 ಗಂಟೆಗಳು ಹಗಲು ರಾತ್ರಿ ಅನ್ನದೇ ದುಡಿಯುವ ಜೀವಗಳು ಅಂದರೆ ಅದು ಪೊಲೀಸರು ಅನ್ನುವುದು ಬಹಳಷ್ಟು ಜನರಿಗೆ ತಿಳಿಯದ ವಿಷಯವಾಗಿದೆ. ಚುನಾವಣೆ, ಹಬ್ಬ ಹರಿದಿನ, ಗಣೇಶೋತ್ಸವ, ಆಗಸ್ಟ್ 15, ಜನವರಿ 26 ಸೇರಿದಂತೆ ಎಲ್ಲ ದಿನವೂ ಕರ್ತವ್ಯದಲ್ಲಿರುವ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ ಮಾತ್ರ. ಕಳ್ಳತನ, ಕೊಲೆ, ಸುಲಿಗೆ, ದರೋಡೆಗಳು ಆದಾಗ ಎಲ್ಲರೂ ಬೆರಳು ಮಾಡಿ ತೋರಿಸುವುದು ಮತ್ತು ಗೂಬೆ ಕೂರಿಸುವುದು ಕೂಡ ಇದೇ ಪೊಲೀಸ್ ಇಲಾಖೆಯ ಮೇಲೆ ಅನ್ನುವುದು ದುರಂತ ಅಲ್ಲದೆ ಮತ್ತೇನಲ್ವೇ. 5 ವರ್ಷದ ಅಧಿಕಾರದಲ್ಲಿರುವ ರಾಜಕಾರಣಿಯೊಬ್ಬ 20 ವರ್ಷ ನೌಕರಿಯಲ್ಲಿರುವ ಅಧಿಕಾರಿಗಳನ್ನು ತನ್ನ ಅಡಿಯಾಳುಗಳಂತೆ ದುಡಿಸಿಕೊಳ್ಳುತ್ತಾ ಅವರ ಮೇಲೆ ದರ್ಪ ತೋರಿಸುವುದು, ವರ್ಗಾವಣೆಯ ಬೆದರಿಕೆಯ ಜೊತೆಗೆ ಅಮಾನತು ಮಾಡಿಸುವ ಬಗ್ಗೆ ಮಾತನಾಡುವುದು ಕೂಡ ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ವಿಡಿಯೋಗಳ ರೂಪದಲ್ಲಿ ವರದಿ ಆಗುತ್ತಲೇ ಇರುತ್ತವೆ. ಎಷ್ಟೋ ಸಲ ಕೊಲೆ ಪ್ರಕರಣಗಳನ್ನು, ದರೋಡೆ ಪ್ರಕರಣಗಳನ್ನು, ಕಳ್ಳತನ ಘಟನೆಗಳನ್ನು ಕೆಲವೇ ದಿನಗಳಲ್ಲಿ ಭೇದಿಸಿ ಹೆಡೆಮುರಿ ಕಟ್ಟಿ ತರುವುದು ಶಭಾಷ ಗಿಟ್ಟಿಸಿಕೊಂಡದ್ದೂ ಇದೆ. PSI, CPI ಸೇರಿದಂತೆ ಕಾನ್ಸ್ಟೇಬಲ್ಗಳ ತನಕ ಬಹಳಷ್ಟು ಜನ ಪ್ರಾಮಾಣಿಕ ಪೊಲೀಸರ ಮೇಲೆ ಜನರು ಮಾತ್ರ ಗೂಬೆ ಕೂರಿಸುವುದು ಬಿಡೋದಿಲ್ಲ ಅನ್ನುವುದು ಇಂದಿನ ದುರಂತ. ಬೈಕ್ ಸವಾರರು ಅಪಘಾತವಾದಾಗ ಸಾವನ್ನಪ್ಪುವುದು, ಕುಡಿದ ಮತ್ನಲ್ಲಿ ಬೈಕ್ ಓಡಿಸಿ ಅಪಘಾತಗಳು ಸಂಭವಿಸದಂತೆ ತಡೆಯುವುದಕ್ಕಾಗಿ 3 ಜನ ಹೋಗುವಾಗ ದಂಡ ಹಾಕುವುದು, ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ಮಾಡುವುದು ಸಾಮಾನ್ಯವಾಗಿ ಕಂಡುಬರುತ್ತೆ. ಆದರೆ ಅವರ ಕರ್ತವ್ಯದ ಹಿಂದಿನ ಕಾಳಜಿಯನ್ನು ಅರಿಯದ ಯುವಕರು, ಕುಡುಕರು ಮತ್ತು ಜನಸಾಮಾನ್ಯರು ಪೊಲೀಸರನ್ನೇ ಬೈದುಕೊಂಡು ತಿರುಗುವುದು ಅವರನ್ನು ಮತ್ತಷ್ಟು ನೈತಿಕವಾಗಿ ಕುಸಿಯುವಂತೆ ಮಾಡದಿರಲಿ. ಯಾರೋ ಒಬ್ಬರನ್ನ ಪೊಲೀಸರು ವಶಕ್ಕೆ ಪಡೆಯುವ ಮೊದಲೇ ಅವರಿಗೆ ಫೋನ್ ಮಾಡಿ ಅವನು ನಮ್ಮ ಕಡೆಯವನಿದ್ದಾನೆ, ಬಿಟ್ಟು ಕಳಿಸಿ, ಕೇಸ್ ಮಾಡಬೇಡಿ ಅನ್ನುವ ರಾಜಕಾರಣಿಗಳು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆಗದಿರಲಿ ಅನ್ನುವುದು ನಮ್ಮ AD ನ್ಯೂಸ್ ಕನ್ನಡದ ಆಶಯ.